ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಇವತ್ತು ನಾವು ಕಾಶ್ಮೀರಿ ಟೀ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಕಾಶ್ಮೀರಿ ಟೀ ಅಥವಾ ನೂನ್ ಟೀ ಅಥವಾ ಕಾಶ್ಮೀರಿಯನ್ ಪಿಂಕ್ ಟೀ ಅಂತಲೂ ಕರೀತಾರೆ. ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಬಟನ್ನ ಒತ್ತೋದ್ರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಆಮೇಲೆ ಒಂದು 4 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಮತ್ತು ಒಂದು 4 ಲವಂಗ, ಮತ್ತು ಒಂದು ಸ್ಟಾರ್ ಅನೀಸ ಇದೆಲ್ಲ ಹಾಕಿ 1 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಗ್ರೀನ್ ಟೀ ಹಾಕ್ಕೊಳ್ಬೇಕು. ನಂತರ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ. ಒಂದು ಸ್ವಲ್ಪ ಕುದೀತಾ ಇರಲಿ. ಒಂದು 5 ನಿಮಿಷದ ಕಾಲ ಇದು ಕುದ್ದ ನಂತರ ನಾವು ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಅಂದರೆ 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಬೇಕು. ಇವಾಗ 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇದು ಕುದೀತಾ ಇರಬೇಕು. 20 ನಿಮಿಷದ ಕಾಲ ಇದನ್ನು ಕುದಿಸಲೇಬೇಕು. ಇವಾಗ 1/2 ಕಪ್ಪಷ್ಟು ಐಸ್ ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ. ಐಸ್ ಕೋಲ್ಡ್ ವಾಟರ್ ಹಾಕಿ ಮತ್ತೆ ಕುದಿಸ್ಕೊಳ್ಬೇಕು. ಸ್ವಲ್ಪ ಲಾಂಗ್ ಪ್ರೊಸೆಸ್ಸು, ಬಟ್ ತುಂಬ ಚೆನ್ನಾಗಿರುತ್ತೆ. ಟೀ ಆರೋಗ್ಯಕ್ಕೂ ಒಳ್ಳೆಯದು. ಕಾಶ್ಮೀರಿ ಟೀಯನ್ನು ನೂನ್ ಟೀ ಅಂತಲೂ ಕರೀತಾರೆ. ನೂನ್ ಅಂತಂದರೆ ಸಾಲ್ಟ್ ಅಂತ ಅಥವಾ ಉಪ್ಪು ಅಂತ ಅರ್ಥ. ಇದನ್ನು ಕಾಶ್ಮೀರದಲ್ಲಿ ನೂನ್ ಅಂದರೆ ಉಪ್ಪು ಅಂತ ಯೂಸ್ ಮಾಡ್ತಾರೆ. ಇವಾಗ ಈ ಟೀಯನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನಾನು ಹೇಳಿದೆ 1 ಗ್ಲಾಸ್ ಇರೋದು 1/2 ಗ್ಲಾಸ್ ಆಗಬೇಕು ಅಂತ. ಇವಾಗ 2 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಮತ್ತು 2ರಿಂದ 3 ಸ್ಪೂನು ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕ್ಕೊಂಡು ಕರಗಿಸ್ಕೋಬೇಕು. ಇದು ಕರಗಿದ ನಂತರ ನಾವೇನು ಪ್ರಿಪೇರ್ ಮಾಡಿದ್ದೀವಲ್ಲ ಡಿಕಾಕ್ಷನ್ನು, ಅದನ್ನು ಹಾಕ್ಕೊಳ್ಬೇಕು. ಅದು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ನೋಡಬಹುದು. ಮಾಮೂಲಿಯಾಗಿ ಟೀ ಕಲರ್ ಬರಲ್ಲ, ಇದು ಪಿಂಕ್ ಕಲರೇ ಬರೋದು. ಹಾಗಾಗಿ ಇದಕ್ಕೆ ಪಿಂಕ್ ಟೀ ಅಂತ ಅಂತಾರೆ. ಇದನ್ನು ಹೆಚ್ಚಾಗಿ ನಾರ್ತ್ ಸ್ಟೇಟಲ್ಲಿ ತುಂಬ ಮಾಡ್ತಾರೆ. ಅಂದರೆ ಕಾಶ್ಮೀರದಲ್ಲಿ ಇದನ್ನು ಟ್ರೆಡಿಷ್ನಲ್ ಟೀ ಆಗಿ ಯೂಸ್ ಮಾಡ್ತಾರೆ. ಆಫ್ಟರ್ ಬ್ರೇಕ್ಫಾಸ್ಟ್ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಚಳಿಗಾಲದಲ್ಲಿ ಇದನ್ನು ತುಂಬ ಮಾಡ್ತಾರೆ. ನೀವು ಒಂದ್ಸಲಿ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳೋದನ್ನ ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆ ಯಾವುದಾದ್ರೂ ಕುಕೀಸ್ ಅಥವಾ ಬಿಸ್ಕೆಟ್ಸ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಕೀಪ್ ವಾಚಿಂಗ್ ಕರ್ನಾಟಕ ಫುಡ್ ಕಲ್ಚರ್. ಥ್ಯಾಂಕ್ ಯು.